ಕೊಲ್ಲಿ ರಾಷ್ಟ್ರಗಳಲ್ಲಿ ಮತ್ತಷ್ಟು ಕಾವೇರ್ತಾ ಇದೆ ಯುದ್ಧ. ಇದರ ಒಂದು ಎಫೆಕ್ಟ್ ಕೂಡ ಈಗ ಭಾರತಕ್ಕೂ ತಡ್ತಾ ಇದೆ. ಅದರಲ್ಲೂ ಬೆಂಗಳೂರಿನ ನೆತ್ತಿ ಮೇಲೂ ಕೊಲ್ಲಿ ಸಂಗ್ರಾಮದ ಗ್ರಹಣ ಈಗ ವ್ಯಾಪಕವಾಗಿ ಹರಡ್ತಾ ಇದೆ. ಬೆಂಗಳೂರಿಗರಿಗೆ ಬಿಸಿ ತಟ್ಟುತ್ತಿದೆ. ಅರಬ್ ರಾಷ್ಟ್ರಗಳಲ್ಲಿ ನಡೀತಾ ಇರುವಂತಹ ಯುದ್ಧ, ಬೆಂಗಳೂರಿನ ನೆತ್ತಿ ಮೇಲೂ ಕೊಲ್ಲಿ ಸಂಗ್ರಾಮದ ಗ್ರಹಣ ಗೋಚರವಾಗ್ತಾ ಇದೆ. ಅಗತ್ಯದಷ್ಟು ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಇದು ಬೆಂಗಳೂರಿಗರಿಗೂ ತಟ್ತಾ ಇದೆ. ಗಲ್ಫ್ ರಾಷ್ಟ್ರಗಳಲ್ಲಿ ನಡೀತಾ ಇರುವಂತಹ ಯುದ್ಧದ ಬಿಸಿ, ಇದೆಲ್ಲದರ ಜೊತೆಗೆ ಹೋಟೆಲ್ ಉದ್ಯಮದ ಮೇಲೂ ಕೂಡ ಭಾರೀ ಹೊಡೆತವನ್ನ ಕೊಡ್ತಾ ಇದೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಕಾವೇರ್ತಾ ಇದೆ, ತೀವ್ರತೆಯನ್ನು ಪಡ್ಕೊಳ್ತಾ ಇದೆ. ಇದರ ನಡುವೆ ಬೆಂಗಳೂರಿನ ನೆತ್ತಿ ಮೇಲೂ ಕೊಲ್ಲಿ ಸಂಗ್ರಾಮದ ಗ್ರಹಣ ಗೋಚರವಾಗ್ತಾ ಇದೆ. ಬೆಂಗಳೂರಿಗರಿಗೆ ಬಿಸಿ ತಟ್ತಾ ಇದೆ. ಗಲ್ಫ್ ರಾಷ್ಟ್ರಗಳಲ್ಲಿ ನಡೀತಾ ಇರುವಂತಹ ಯುದ್ಧ, ಕೊಲ್ಲಿ ರಾಷ್ಟ್ರಗಳಲ್ಲಿ ಮತ್ತಷ್ಟು ಕಾವೇರ್ತಾ ಇರುವಂಥದ್ದು ಯುದ್ಧ. ಅದರ ಪರಿಣಾಮವನ್ನು ನಾವು ಕೂಡ ಎದುರಿಸಬೇಕಾದಂಥ ಒಂದು ಪರಿಸ್ಥಿತಿ, ಭಾರತೀಯರು ಎದುರಿಸಬೇಕಾದಂಥ ಪರಿಸ್ಥಿತಿ, ಅದರಲ್ಲೂ ಬೆಂಗಳೂರಿಗರು ಎದುರಿಸಬೇಕಾದಂಥ ಒಂದು ಪರಿಸ್ಥಿತಿ ಕಂಡು ಬರ್ತಾ ಇದೆ. ಕೊಲ್ಲಿಯಲ್ಲಿ ಯುದ್ಧ ಆದರೆ ಬೆಂಗಳೂರಿಗರು ಯಾವ ರೀತಿ ಪರಿಸ್ಥಿತಿಯನ್ನು, ಅಥವಾ ಒಂದು ಕಡೆ ದರ ಏರಿಕೆಯ ಒಂದು ಬರೆ, ಅದರ ಜೊತೆಗೆ ಸಿಲಿಂಡರ್ಗಳ ಅಭಾವ ಹೇಗೆ ಸೃಷ್ಟಿಯಾಗುತ್ತೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗಬಹುದು. ಆದರೆ ನಾವು ಗಮನಿಸ್ತಾ ಹೋಗ್ಬೋದು, ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ. ಅರ್ಧದಷ್ಟು ಸಿಲಿಂಡರ್ ಪೂರೈಕೆ ಕಡಿತವಾಗ್ತಾ ಇದೆ. ಬೆಂಗಳೂರಿಗರಿಗೆ ತಡ್ತಾ ಇರುವಂಥದ್ದೇ ಅರಬ್ ಅಂತರ್ಯುದ್ಧ. ಹೋಟೆಲ್ ಉದ್ಯಮದ ಮೇಲೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಗ್ಯಾಸ್ ಪೂರೈಕೆಯಲ್ಲಿ ಭಾರಿ ವ್ಯತ್ಯಯ ಉಂಟಾಗಿದ್ದು ಉದ್ಯಮ ತತ್ತರಿಸಿ ಹೋಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅರ್ಧದಷ್ಟು ಸಿಲಿಂಡರ್ಗಳು ಕಡಿತ. ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಇಲ್ಲದೆ ಕಂಗಾಲಾಗುವಂತಹ ಒಂದು ಪರಿಸ್ಥಿತಿ ಸಿಲಿಕಾನ್ ಸಿಟಿ ಮಂದಿಯದ್ದು. ಬೆಂಗಳೂರಿಗೆ ನಿತ್ಯ ಬೇಕು 22,000 ಸಿಲಿಂಡರ್ಗಳು, ಆದರೂ 11,000 ಸಿಲಿಂಡರ್ಗಳು ಮಾತ್ರ ಪೂರೈಕೆ ಆಗ್ತಾ ಇವೆ. 22,000 ಸಿಲಿಂಡರಲ್ಲಿ 11,000 ಸಿಲಿಂಡರಲ್ಲಿ ಪೂರೈಕೆ ಕೊರತೆಯನ್ನೇ ಬಂಡವಾಳ ಮಾಡಿಕೊಳ್ಳಲಾಗ್ತಾ ಇದೆಯಾ? ಇದು ಒಂದು ರೀತಿಯಲ್ಲಿ ಹೋಟೆಲ್ ಉದ್ಯಮಕ್ಕೆ ಯುದ್ಧದ ಹೊಡೆತ ಬೀಳ್ತಾ ಇರೋದಂತೂ ಗ್ಯಾರಂಟಿ. ಯಾಕಂದ್ರೆ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ಮತ್ತೊಂದು ಕಡೆ ದುಬಾರಿ ಬೆಲೆಗೆ ಹೈರಾಣಾಗಿ ಹೋಗ್ತಾ ಇದ್ದಾರೆ ಜನ. ಒಂದ್ ಕಡೆ ಪರಿಸ್ಥಿತಿ ಹೀಗೆ ಮುಂದುವರೆದರೆ ಹೋಟೆಲ್ಗಳು ಕೂಡ ಸಂಕಷ್ಟದ ಒಂದು ಸ್ಥಿತಿಯನ್ನು ಎದುರಿಸಬೇಕಾದಂಥ ಸನ್ನಿವೇಶ ಎದುರಾಗಬಹುದು. ಅರ್ಧದಷ್ಟು ಸಿಲಿಂಡರ್ ಪೂರೈಕೆಯಲ್ಲಿ ಕಡಿತವಾಗ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಇಲ್ಲದೆ ಕಂಗಾಲಾಗುವಂತಹ ಒಂದು ಪರಿಸ್ಥಿತಿ ಹೋಟೆಲ್ ಉದ್ಯಮಿಗಳದ್ದು. ಬೆಂಗಳೂರಿಗೆ ನಿತ್ಯ 22,000 ಸಿಲಿಂಡರ್ ಬೇಕು, ಪೂರೈಕೆ ಆಗ್ತಾ ಇರೋದು 11,000. ಹಾಗಾಗಿ ಇದು ಒಂದು ರೀತಿಯಲ್ಲಿ ಸಿಲಿಂಡರ್ ಅಭಾವವನ್ನು ಸೃಷ್ಟಿ ಮಾಡ್ತಾ ಇರುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟ್ಗೆ ಭಾರತೀಯ ಹೋಟೆಲ್ ಸಂಘ ಪತ್ರ ಕೂಡ ಬರೆದಿದೆ ಈ ಬಗ್ಗೆ. ಅಗತ್ಯದಷ್ಟು ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಇವತ್ತೂ ಗ್ಯಾಸ್ ಬರದೇ ಇದ್ರೆ ಬೆಂಗಳೂರು ಹೋಟೆಲ್ಗಳು ಬಂದಾಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ದೇಶಾದ್ಯಂತ, ಬರೀ ಬೆಂಗಳೂರು ಅಷ್ಟೇ ಅಲ್ಲ, ದೇಶಾದ್ಯಂತ ಈ ಸಮಸ್ಯೆ ಇದೆ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಹೋಟೆಲ್ಗೆ ಸಂಕಷ್ಟ ಎದುರಾಗುತ್ತೆ ಅಂತ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಹೋಟೆಲ್ ಸಂಘ ಪತ್ರವನ್ನು ಬರೆದಿದೆ. ಮತ್ತೊಂದು ಕಡೆ ಬ್ಲಾಕ್ ಮಾರ್ಕೆಟ್ನಲ್ಲಿ ಈಗ ಸಿಲಿಂಡರ್ಗೆ 1,500 ರೂಪಾಯಿ ಬೆಲೆಯನ್ನು ತರಬೇಕಾದಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಇದೆಲ್ಲವೂ ಕೂಡ ಈಗ ಹೋಟೆಲ್ ಉದ್ಯಮದ ಮೇಲೂ ಕೂಡ ಭಾರಿ ಹೊಡೆತವನ್ನು ಕೊಡ್ತಾ ಇದ್ರೆ, ಹೋಟೆಲ್ಗಳು ಕೂಡ ಒಂದು ವೇಳೆ ಈ ಒಂದು ದರವನ್ನು, ಅಂದರೆ ಹೋಟೆಲ್ನಲ್ಲಿ ಸಿಲಿಂಡರ್ಗಳ ಪೂರೈಕೆ ಕಡಿಮೆ ಆಗ್ತಾ ಇದೆ ಅಂತಂದಾಗ ಗ್ರಾಹಕರಿಗೂ ಕೂಡ ಇದರ ಒಂದು ಬಿಸಿ ತಟ್ಟುತ್ತೆ. ಬೆಂಗಳೂರಿಗರ ಬಾಯಿ ಸುಡಲಿದೆ, ಅದರಲ್ಲೂ ಗ್ರಾಹಕರ ಬಾಯಿ ಸುಡಲಿದೆ. ನಿತ್ಯ ಸೇವನೆ ಮಾಡುವಂತಹ ಕಾಫಿ, ತಿಂಡಿ ಮತ್ತು ಟೀ. ಇನ್ನೊಂದು ಕಡೆ ಊಟ ತಿಂಡಿಯಲ್ಲೂ ಕೂಡ ದರ ಏರಿಕೆ ಆದರೂ ಅಚ್ಚರಿ ಪಡಬೇಕಾಗಿಲ್ಲ. ಒಂದು ಕಡೆ ಅಗತ್ಯದಷ್ಟು ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ಹೋಟೆಲ್ ಉದ್ಯಮಕ್ಕೆ ಭಾರಿ ಹೊಡೆತ ಬೀಳುವಂಥ ಒಂದು ಸಾಧ್ಯತೆ ಇದೆ. LPG ನೆಪದಲ್ಲಿ ದರ ಏರಿಕೆಗೆ ಹೋಟೆಲ್ ಮಾಲೀಕರು ನಿರ್ಧಾರ ಮಾಡಿದ್ರೆ ಗ್ರಾಹಕರಿಗೆ ಸಂಕಷ್ಟ. ಇದು ಹೋಟೆಲ್ ಮಾಲೀಕರು ನಿರ್ಧಾರ ಮಾಡಿಬಿಟ್ರೆ ಗ್ರಾಹಕರಿಗೆ ಸಂಕಷ್ಟ. ಈಗ ಕೊಲ್ಲಿ ಯುದ್ಧದಿಂದಾಗಿ ಸಿಲಿಂಡರ್ಗಳ ಸಪ್ಲೈಯಲ್ಲಿ ಕೂಡ ಕಡಿತವಾಗ್ತಾ ಇದೆ. ನಿತ್ಯ ಸಿಗಬೇಕಾಗಿದ್ದು 22,000 ಸಿಲಿಂಡರ್ಗಳು ಬೆಂಗಳೂರಿಗೆ, ಆದರೂ 11,000 ಸಿಲಿಂಡರ್ಗಳು ಮಾತ್ರ ಸಿಗ್ತಾ ಇರುವಂಥದ್ದು. ಇದೆಲ್ಲದರ ನಡುವೆ ಸಿಲಿಂಡರ್ಗಳ ಅಭಾವದ ಕಾರಣಕ್ಕೋಸ್ಕರ ಹೋಟೆಲ್
ಮಾಲೀಕರು ಕೂಡ ಈ ಸಂದರ್ಭದಲ್ಲಿ ಅನಿವಾರ್ಯವಾಗಿ ದರ ಏರಿಕೆ ಮಾಡಬೇಕಾಗುತ್ತೆ. ಯಾಕಂದರೆ ಸಿಲಿಂಡರ್ಗಳ ಬೆಲೆ ದುಪ್ಪಟ್ಟಾಗ್ತಾ ಇರೋದ್ರಿಂದ. ಸೊ ಹಾಗಾಗಿ ಇದು ಗ್ರಾಹಕರಿಗೆ ಹೋಟೆಲ್ಗಳಲ್ಲಿ ನಿತ್ಯ ಸೇವನೆ ಮಾಡುವಂಥ ಊಟ ತಿಂಡಿ ಅಥವಾ ಕಾಫಿ ಟೀ ದರ ಏರಿಕೆಯ ಒಂದು ಬಿಸಿ ತಟ್ಟಲಿದೆ. ಬೆಂಗಳೂರಿಗರ ಬಾಯಿ ಸುಡಲಿದೆ ಕಾಫಿ ಟೀ ಮತ್ತು ತಿಂಡಿ. ಒಂದು ಮೈ ಸುಡ್ತಿದೆ ಬಿಸಿಲಿನ ಧಗೆ, ಮತ್ತೊಂದು ಕಡೆ ದರ ಏರಿಕೆಯ ಧಗೆ ಕೂಡ ಸುಡಲಿದೆ. ಸೊ ಇದು LPG ನೆಪದಲ್ಲಿ ದರ ಏರಿಕೆಗೆ ನಿರ್ಧರಿಸಿರುವಂತಹ ಹೋಟೆಲ್ ಮಾಲೀಕರ ನಿರ್ಧಾರ ಗ್ರಾಹಕರಿಗೆ ಸಂಕಷ್ಟವನ್ನು ತಂದೊಡ್ಡುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನು 25 ದಿನಕ್ಕೊಂದೇ ನಿಮ್ಮ ಮನೆಗೆ ಸಿಲಿಂಡರ್ ಸಿಗಬಹುದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.